ಒಲವೇ ನೀನೊಲಿದ ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಇವತ್ತು ಮದ್ದೂರಲ್ಲಿ ದೇವ್ರ ಸಭೆ ಇದೆ. ದೇವ್ರ ಸಭೆಗೆ ಹೋಗ್ತಾ ಇದ್ದೀವಿ. ದೇವ್ರ ಸಭೆಗೆ ಹೋಗೋಣ. ಇದೇನು ದೇವ್ರ ಸಭೆ ಅಂತಂದರೆ, ನಮ್ಮವ್ವ ಮರಿ ಬಿಟ್ಟಿದ್ರು. ಆ ಮರಿನ ಇವಾಗ ನಾವೆಲ್ಲ ಸೇರಿ ಮದ್ದೂರಮ್ಮನಿಗೆ ಮರಿಕೋ ದೇವ್ರ ಸಭೆ ಮಾಡ್ತಾಯಿದ್ದೀವಿ. ಇವಾಗ ನಮ್ಮವ್ವ ತೀರೋಗಿದ್ದಾರೆ. ನಮ್ಮವ್ವ ತೀರೋಗಿ 9 ತಿಂಗಳಾಯ್ತು ಗೈಸ್. ನೋಡಿ, ಇವಾಗ ನಮ್ಮಮ್ಮ ಸೊತ್ತಾಗಿ 8 ತಿಂಗಳಾಗೈತೆ. ನಮ್ಮಮ್ಮ ಸೊತ್ತಾದ್ಮೇಲೆ ಇವ್ರು ಬರ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮಮ್ಮ ಸೊತ್ತಾದ್ಮೇಲೆ ಇವ್ರು ಬರ್ತಾ ಇರೋದು. ಇವ್ರ ಹೊಟ್ಟೆಗೆ ನಮ್ಮಮ್ಮ ಸೊತ್ತಾದ್ಮೇಲೆ ಬಂದಿದ್ದಾರೆ. ಮನೆಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ನೋಡೋಣ, ಕಾಯ್ತಾರೋಣ ಮನೆಗೆ ಬರೋದನ್ನ. ಇವಾಗ ಮದ್ದೂರಿಗೆ ಬಂದು ಎಲ್ಲ ವೆಲ್ಕಮ್ ಮಾಡಕ್ಕೆ ಎಷ್ಟು ಜನ ನಿಂತಿರೋದು. ಶ್ರೀ ಮದ್ದೂರಮ್ಮ ದೇವ್ಯೈ ನಮಃ. ಇವಾಗ ಕಟ್ ಮಾಡ್ತಾ ಇದ್ದೀವಿ. ಮದ್ದೂರಮ್ಮನ ಪೂಜೆ ಮುಗಿಸ್ಕೊಂಡು ಇಲ್ಲಿ ರೂಮಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಅರ್ಧಂಬರ್ಧ ರೆಡಿ ಆಗೈತೆ. ನಾನು ಇವಾಗ ಬಂದಿದ್ದೀನಿ. ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡ್ತೀನಿ. ಇವಾಗೆಲ್ಲ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸ್ಟ್ರಾಂಗ್ ಆಗಲಿ ಅಂತ ಕಳಿಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಆಮೇಲೆ ಅಡ್ಲಕ್ಕೆ ಹೋದ್ರೆ ತಿರುಗಿ ನೋಡಲ್ರಿ. ಸಾಂಬಾರ್ ತುಂಬ್ತಾರೆ, ರೈಸ್ ಕೊಡಿ. ಆಲ್ರೆಡಿ ಅಡುಗೆನೂ ರೆಡಿ ಆಯಿತು. ನೆಂಟರೆಲ್ಲ ಬಂದರು. ಇವಾಗ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಮಾಮೂಲಿ ಮಟನ್, ಚಿಕನ್, ಗೊಜ್ಜು, ಮೊಟ್ಟೆ. ಇವಾಗ ನಿಮ್ಮೆಲ್ಲ ನೀನು ಫಸ್ಟ್ ಎಲ್ಲ ಊಟ ತಿನ್ಬೇಕಷ್ಟೇ. ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಮ್ಮ ವಿಡಿಯೋ ಮಾಡ್ಕೋಕ್ಕೋಸ್ಕರನೇ ಕ್ಯಾಮ್ರದವ್ರು ಕರೆಸಲಿಲ್ಲ ನಾನು. ಮಂಗಳ ಮುತ್ತೈದೆ ಮಾತಾಯಿ, ಮದ್ದೂರ ಮುತ್ತೈದೆ ಮಹಾಮಾಯಿ, ತಂದೀವಿ ಪೂಜೆಗೆ ಹಣ್ಣು ಕಾಯಿ, ನಿನ್ನ ಚಂದ ಮೊಗವನ್ನು ತೋರುತ್ತಾಯಿ. ಮಂಗಳ ಮುತ್ತೈದೆ ಮಾತಾಯಿ, ಮದ್ದೂರ ಮುತ್ತೈದೆ ಮಹಾಮಾಯಿ, ತಂದೀವಿ ಪೂಜೆಗೆ ಹಣ್ಣು ಕಾಯಿ, ನಿನ್ನ ಚಂದ ಮೊಗವನ್ನು ತೋರುತ್ತಾಯಿ. ಇವಾಗ ದೇವ್ರ ಸಭೆ ಎಲ್ಲ ಮುಗೀತು. ಮನೆ ಕಡೆ ಹೊರಡೋಣ ಅನ್ನುವಷ್ಟರಲ್ಲಿ ಆ ತಾಯಿ ಮದ್ದೂರಮ್ಮನ ಬಾಗಿಲು ಮುಂದೆ ಒಂದು ರಂಗೋಲೆ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಮನೆ ಬಾಗಿಲು ಮುಂದೆ ನೀರು ಹಾಕಿ ರಂಗೋಲೆ ಬಿಡ್ತಾ ಇದ್ದಾರೆ. ರಂಗೋಲೆ ಬಿಟ್ಟಾದಮೇಲೆ ನಾವು ಮನೆ ಕಡೆಗೆ ಹೊರಡ್ತೀವಿ. ಆ ತಾಯಿ ಮದ್ದೂರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ, ಮದ್ದೂರಮ್ಮ ನಮಗೆ ನಮ್ಮ ಅಪ್ಪನ ಮನೆ ದೇವರಿದು. ನಾವು ಇವತ್ತು ಸಭೆ ಮಾಡಿರೋದು ನಮ್ಮ ತಾಯಿ ಆಸೆ. ನಮ್ಮ ತಾಯಿ 2 ಮರಿ ತೆಗೆದುಬಿಟ್ಟಿದ್ರು. ಅವ್ರು ತೀರೋ ಮೊದಲಿಗೆ
ಅದು ಇವತ್ತು ಆ ತಾಯಿಗೆ ಒಪ್ಪಿಸೋದು ಋಣ ಇವತ್ತು ಕೊಡ್ತು. ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂಥವ್ರ ಮನೆ ಹಾಲುಕ್ದಂಗೆ ಉಕ್ಲಿ ಅಂತ ಕೇಳ್ಕೊತ ಎಲ್ಲರೂ ಮನೆ ಕಡೆ ಹೊರಟ್ವಿ.